ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮಾಮ್ಸ್ ಕಾರ್ಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೋಮ್ ಮೇಡ್ ಸೆರ್ಲಾಕ್ ಹೇಗೆ ಮಾಡೋದು ಮಕ್ಕಳಿಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. 2 ಕಪ್ ಅಕ್ಕಿಗೆ ಹಾಫ್ ಕಪ್ ತೊಗರಿಬೇಳೆ ತೊಗೊಳ್ಳಿ, ಹಾಫ್ ಕಪ್ ಮೂಂಗ್ ದಾಲ್ ಅಂದರೆ ಹೆಸರುಬೇಳೆ ತೊಗೊಳ್ಳಿ, ಹಾಫ್ ಕಪ್ ಕಡಲೆಬೇಳೆ ತೊಗೊಳ್ಳಿ ಅಂದರೆ ಚನಾ ದಾಲ್, ಹಾಫ್ ಕಪ್ ಮಸೂರ್ ದಾಲ್ ಅಂದರೆ ಮೈಸೂರು ಬೇಳೆ ಅಂತ ಬರುತ್ತಲ್ಲ ಅದನ್ನು ತೊಗೊಳ್ಳಿ, ಹಾಫ್ ಕಪ್ ಬಾದಾಮ್, ಹಾಗೆ ಹಾಫ್ ಕಪ್ ಗೋಡಂಬಿ. ಇದಲ್ಲದೆ ಮತ್ತು ನಿಮಗೆ ಯಾವುದಾದ್ರೂ ಕಾಳನ್ನ ಆ್ಯಡ್ ಮಾಡೋದಿದ್ರೆ ನೀವು ಆ್ಯಡ್ ಮಾಡ್ಬೋದು, ಬಟ್ ಪ್ರಪೋರ್ಷನ್ ಇಷ್ಟೇ ಇರಬೇಕು. ಸೊ ಎಲ್ಲ ಕಾಳುಗಳನ್ನ ವಾಶ್ ಮಾಡಿ ಯೂಸ್ ಮಾಡಬೇಕು. ಸೊ ಅದಕ್ಕೆ ನಾನು ಎಲ್ಲ ಒಂದು ಬೌಲಲ್ಲಿ ಎಲ್ಲ ಕಾಳುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 3 ಟೈಮ್ಸ್ ವಾಶ್ ಮಾಡ್ಕೊಳ್ತೀನಿ. ಸೊ ಇದು ಹೋಮ್ ಮೇಡ್ ಆಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ವೇಟ್ ಗೇನ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ಎಲ್ಲ ಕಾಳುಗಳನ್ನ ಯೂಸ್ ಮಾಡಿರೋದ್ರಿಂದ ಪೌಷ್ಟಿಕಾಂಶ ಕೂಡ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಸಿಗುತ್ತೆ. ಸೊ ಹೊರಗಡೆ ತರೋ ಸೆರ್ಲ್ಯಾಕು ತುಂಬ ಕಾಸ್ಟ್ಲಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಅಷ್ಟೊಂದು ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ನಿಮ್ಮ ಮಕ್ಕಳಿಗೆ ಗಂಜಿ ರೂಪದಲ್ಲಿ ಕೊಡ್ಬೋದು. ಇವಾಗ ನಾನು ತೋರಿಸ್ತಾ ಇರೋ ಕ್ವಾಂಟಿಟಿ ಬಂದು 1 ಮಂತ್ ಆಗುತ್ತೆ. ಸೊ ನಿಮಗೆ ಅಕಸ್ಮಾತ್ 2 ಮಂತ್ಸ್ ತನಕ 3 ಮಂತ್ಸ್ ತನಕ ಬೇಕು ಅಂತಂದರೆ ಸ್ವಲ್ಪ ಕ್ವಾಂಟಿಟಿನ ಡಬಲ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಸೊ ಎಲ್ಲ ಕಾಳುಗಳನ್ನ ಒಂದು 2 to 3 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಕೆಲವೊಬ್ಬರು ಬಾದಾಮ್ ಗೋಡಂಬಿನ ವಾಶ್ ಮಾಡಲ್ಲ, ಬಟ್ ನಾನಿಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 to 3 ಟೈಮ್ಸ್ ಚೆನ್ನಾಗಿ ಕಲಸಿ ವಾಶ್ ಮಾಡಿ. ಇದನ್ನು ನಾವು ಮಕ್ಕಳಿಗೆ ಯೂಸ್ ಮಾಡ್ತೀವಿ ಆ್ಯಂಡ್ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಸೊ ಚೆನ್ನಾಗಿ ವಾಶ್ ಮಾಡಿನೇ ಯೂಸ್ ಮಾಡೋದು ಒಳ್ಳೆಯದು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 to 3 ಟೈಮ್ಸ್ ವಾಶ್ ಮಾಡಿ ಸಾಕು. ಸೊ ಇದನ್ನು ನೀವು ಚೆನ್ನಾಗಿ ಸುಡು ಬಿಸಿಲಿಗೆ ಒಣಗಿಸ್ಬೇಕು. ಸೊ ಇದನ್ನು ಚೆನ್ನಾಗಿ ಬಸ್ದು ಇಟ್ಕೊಂಡಿದ್ದೀನಿ ನಾನು, ನೋಡ್ಬೋದು. ಸೊ ಇದನ್ನು ನಾನು ಒಂದು ಅಗಲವಾಗಿರುವಂಥ ಪ್ಲೇಟಲ್ಲಿ ಒಣಗಿಸ್ತೀನಿ. ನಿಮಗೆ ಪ್ಲೇಟ್ ಬೇಡ ಅಂದರೆ ನೀವು ಕಾಟನ್ ಬಟ್ಟೆ ಇರುತ್ತಲ್ವ, ತೆಳುವಾಗಿರುವಂಥ ಕಾಟನ್ ಬಟ್ಟೆಯಲ್ಲಿ ಹಾಕಿಬಿಟ್ಟು ಒಣಗಿಸ್ಬೋದು. ಸೊ ನಿಮಗೆ ಬಿಸಿಲು ಚೆನ್ನಾಗಿದೆ ಅಂತಂದರೆ, ಚೆನ್ನಾಗಿ ಬಿಸಿಲಿದೆ ಅಂದರೆ ಒಂದು 2 to 3 ಅವರ್ಸ್ ಬಿಸಿಲಲ್ಲಿ ಒಣಗಿದ್ರೆ ಸಾಕು. ಅಕಸ್ಮಾತ್ ಬಿಸಿಲು ಕಮ್ಮಿ ಇದೆ ಅಂತಂದರೆ ಒಂದಿನ ಆದರೂ ಮಿನಿಮಮ್ 1 ಡೇ ಚೆನ್ನಾಗಿ ಒಣಗಿಸಿ. ಬಟ್ ಒಂದು ಕಾಳು ಕೂಡ ಹಸಿ ಇರಬಾರ್ದು. ಹಸಿ ಇದ್ದರೆ ಪೌಡ್ರು ಕೆಟ್ಟೋಗ್ಬಿಡುತ್ತೆ. ಸೊ ನೋಡಿ, ಇದನ್ನೆಲ್ಲ ನಾನು ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ಬಿಸಿಲಿಗೆ ಇಡ್ತಾ ಇದ್ದೀನಿ. ಸೊ ನಮ್ಮ ಕಡೆ ಬಿಸಿಲು ಚೆನ್ನಾಗಿರೋದ್ರಿಂದ ನಾನು ಒಂದು 2 to 3 ಅವರ್ಸ್ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಸೊ ಅಷ್ಟಕ್ಕೆ ಕಾಳುಗಳೆಲ್ಲ ಚೆನ್ನಾಗಿ ಒಣಗಿದೆ, ನೋಡ್ಬೋದು ಹೇಗೆ ಒಣಗಿದೆ ಕಾಳುಗಳೆಲ್ಲ ಅಂತ. ಸೊ ಇಷ್ಟು ಒಣಗಿದ್ರೆ ಸಾಕು. ಸೊ ಇವಾಗ ಒಣಗಿರೋ ಕಾಳುಗಳನ್ನ ಸ್ವಲ್ಪ ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಇದನ್ನು ನಾವು 1 ಮಂತ್ ಸ್ಟೋರ್ ಮಾಡ್ತಾ ಇದ್ದೀವಲ್ವ, ಸೊ ಸ್ಟೋರ್ ಮಾಡೋ ಕಾರಣದಿಂದ ಸ್ವಲ್ಪ ಹುರ್ಕೊಳ್ಬೇಕು. ಆ್ಯಂಡ್ ಈ ಥರ ಹುರಿಯೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊಳ್ಳಿ, ಇಲ್ಲಾಂದರೆ ಕಾಳುಗಳೆಲ್ಲ ಸೀದೋಗಿಬಿಡುತ್ತೆ. ಇದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಅಷ್ಟು ಬಂದರೆ ಸಾಕು. ಸೊ ಈ ಥರ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ಸೀದು ಹೋಗಿಬಿಡುತ್ತೆ. ಸೊ ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂದಿದೆ ಇವಾಗ. ಸೊ ಇದನ್ನು ನಾವು ಒಂದು 20 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಸಣ್ಣ ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ನನಗಿದು ಬೇಬಿಗೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಫೈನ್ ಪೌಡ್ರ್ ಬೇಕು. ಅಕಸ್ಮಾತ್ ನಿಮ್ಮ ಬೇಬೀಸ್ 3 ಇಯರ್ಸ್ ತನಕ ಇದೆ ಅಂತಂದರೆ, 2 ಇಯರ್ಸ್ 3 ಇಯರ್ಸ್ ಇದೆ ಅಂದರೆ ಸ್ವಲ್ಪ ತರಿಯಾಗಿ ಕೂಡ ನೀವು ಪೌಡ್ರ್ ಮಾಡ್ಕೊಳ್ಬೋದು. ಸೊ ಇದನ್ನು ನೀವು 6 ಮಂತ್ಸ್ ಟು ಅಪ್ ಟು 3 ಇಯರ್ಸ್ ಕೊಡ್ಬೋದು. ನೀವು 2 ಟೈಮ್ಸ್ ಬೇಕು ಅಂದರೆ 2 ಟೈಮ್ಸ್ ಕೊಡಿ, ಇಲ್ಲ ನಿಮ್ಮ ಬೇಬಿ 1 ಟೈಮ್ ಸಾಕು ಅಂದರೆ 1 ಟೈಮ್ ಕೊಡಿ. ನೀವು ಬೆಲ್ಲ ಅಥವಾ 1 ಇಯರ್ ಬೇಬಿ 1 ಇಯರ್ಗಿಂತ ಜಾಸ್ತಿ ಇರುವಂಥ ಬೇಬಿಗೆ ಸ್ವಲ್ಪ ಉಪ್ಪು ಹಾಕಿ ಕೂಡ ಕೊಡ್ಬೋದು.
ಸೊ ನೋಡಿ ಈ ಥರ ನಾನು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಿರೋ ಪೌಡರ್ನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ನೀವು ಸ್ಟೋರ್ ಮಾಡಬೇಕು. ಸೊ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಇಲ್ಲ ಅಂತಂದರೆ ಬಿಸಿ ಇರೋದ್ರಿಂದ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಪೌಡ್ರ್ ಕೆಟ್ಟೋಗಿಬಿಡುತ್ತೆ. ಸೊ ಇದನ್ನು ಒಂದು 15 to 20 ಮಿನಿಟ್ಸ್ ಬಿಡಿ. ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ. ಸೊ ನೋಡಿ ಈ ಥರ ಬಾಕ್ಸ್ ತೊಗೊಂಡಿದ್ದೀನಿ. ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ನೀವು ಬೇಕಂದರೆ ಲೋಕಲ್ ಶಾಪ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಈ ಥರ ಏರ್ ಟೈಟ್ ಕಂಟೈನರ್ನಲ್ಲಿ ಪೌಡ್ರ್ ಹಾಕಿಟ್ರೆ ಆರಾಮಾಗಿ ನೀವು 1 ಮಂತ್ ಯೂಸ್ ಮಾಡ್ಬೋದು. ಪೌಡ್ರ್ ಏನೂ ಕೆಡಲ್ಲ. ಸೊ ನೋಡಿ ಆರಾಮಾಗಿ ಈ ಥರ ನಿಮ್ಮ ಮನೆಯಲ್ಲೇ ನೀವು ನಿಮ್ಮ ಮಕ್ಕಳಿಗೆ ಸೆರ್ಲಾಕ್ ಪೌಡ್ರ್ ಮಾಡಿಕೊಂಡು ತಿನ್ನಿಸ್ಬೋದು. ಆ್ಯಂಡ್ ಇದು ಬಜೆಟ್ ಫ್ರೆಂಡ್ಲಿ ಕೂಡ. ಇವಾಗ ಸೆರ್ಲಾಕ್ಸ್ಗೆಲ್ಲ ತುಂಬ ಜಾಸ್ತಿ ಆಗಿದೆ ಪ್ರೈಸಸ್ಸು. ಈ ಥರ ಮನೆಯಲ್ಲೇ ಇರುವಂಥ ಪದಾರ್ಥ ತೊಗೊಂಡು ನೀವು ಸೆರ್ಲಾಕ್ ಮಾಡಿ ನಿಮ್ಮ ಮಕ್ಕಳಿಗೆ ಫೀಡ್ ಮಾಡ್ಬೋದು. ಸೊ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ ನಿಮಗೆ ಮಕ್ಕಳ ರೆಸಿಪೀಸ್ ಬೇಕು ಅಂದರೆ ನನ್ನ ಕಮೆಂಟ್ ಮಾಡಿ. ನಾನು ಇನ್ನೂ ಹೆಚ್ಚು ವೀಡಿಯೋಸ್ನ ಇದೇ ಥರ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.